ಇದು ಪಶ್ಚಿಮ ಬಂಗಾಳದ ಫಾರ್ಮಟಿಕಲ್ ಕಂಪನಿಯನ್ನು ಅವರು ಬ್ಲಾಕ್ ಲಿಸ್ಟ್ ಅಲ್ಲಿ ಹಾಕ್ತಾರ, ಬ್ಯಾನ್ ಮಾಡ್ತಾರ. ಬ್ಯಾನ್ ಮಾಡಿದಂತೆ ಅದೇ ಔಷಧನ ಖರೀದಿ ಮಾಡೋದ್ರ ಮೂಲಕ ಇವತ್ತು ಆ ಔಷಧ ಐ ವಿ ಫ್ಲೂಯಿಡ್ಸ್ ಬಾಣಂತಿಯರಿಗೆ ಕೊಡೋದ್ರ ಮೂಲಕ ಇವತ್ತು ಇಷ್ಟೊಂದು ದೊಡ್ಡ ಸಾವು ಆಗ್ತಾ ಇದಾವ. ಆದ್ರೆ ಎಲ್ಲ ಒಂದು ಕಡೆ ಇಲ್ಲಿ ನೆಗ್ಲಿಜೆನ್ಸ್ ಆಫ್ ದ ಗವರ್ಮೆಂಟ್, ಅಂದ್ರೆ ಎಲ್ಲೋ ಒಂದು ಕಡೆ ಇವತ್ತು ಅವರು ಆರೋಗ್ಯ ಮಂತ್ರಿಗಳಂತ ದಿನೇಶ್ ಗುಂಡೂರಾವ್ ಅವ್ರು ಎಲ್ಲಿ ಬಂದು ಇಷ್ಟೊಂದು ದೊಡ್ಡ ಸಾವು ಆಗ್ತಾ ಇದ್ರು ಕೂಡ, ಇಡೀ ರಾಜ್ಯದಲ್ಲಿ 100ಕ್ಕೂ ಹೆಚ್ಚು ಮಂದಿ ಬಾಣಂತಿಯರು ಸತ್ತಿದ್ರು ಕೂಡ ಆಸ್ಪತ್ರೆಗೆ ಭೇಟಿ ಕೊಟ್ಟಾನ? ಆಸ್ಪತ್ರೆಗೆ ಭೇಟಿ ಕೊಟ್ಟಿಲ್ಲ. ಸುಮ್ನೆ ಅಲ್ಲಿ ಬೆಂಗಳೂರಲ್ಲಿ ಕುಂತು ಮೀಡಿಯಾ ಮುಂದೆ ಮಾತಾಡ್ತಾನ. ಅಲ್ಲಿ ಮಾತಾಡೋದು ಬಿಟ್ಟರೆ ಯಾವ ಆಸ್ಪತ್ರೆಗೆ ಹೋಗಿ ಇಷ್ಟು ಮಂದಿ ಸಾವು ಆಗಿದಾರಲ್ಲ, ಅದಕ್ಕೆ ಕಾರಣ ಏನಂದೇಳಿ ಯಾವತ್ತೂ ಕೂಡ ಹುಡುಕಂತ ಕೆಲಸ ಮಾಡಿಲ್ಲ, ಯಾವತ್ತೂ ಕೂಡ ಆಸ್ಪತ್ರೆಗೆ ಭೇಟಿ ಕೊಟ್ಟಿಲ್ಲ. ಇಷ್ಟು ಮಂದಿ ಬಾಣಂತರಿಗೆ ಯಾವುದೇ ರೀತಿಯಲ್ಲಿ ಕೂಡ ಅವ್ರಿಗೆ ಸಾಂತ್ವನ ಹೇಳ್ಬೇಕಲ್ಲ, ಸಾಂತ್ವನ ಹೇಳಂತ ಕೆಲಸ ಕೂಡ ಆಗ್ಲಿಲ್ಲ. ಇವತ್ತು ಯಾರು ಸಾಂತ್ವನ ಹೇಳಂತ ಕೆಲಸ ಯಾರನ್ನ ಜಿಲ್ಲಾ ಮಂತ್ರಿಗಳು ಮಾಡಿದಾರ? ಇವತ್ತು ಮುಖ್ಯಮಂತ್ರಿಗಳು ಏನನ್ನ ಮಾಡಿದಾರ? ಯಾರು ಮಾಡಿಲ್ಲ. ಅವ್ರಿಗೆ ಏನಪ್ಪಾ ಬೇಕಾಗಿದ್ದೇನಪ್ಪಾ ಅಂದ್ರಿಗಿನ ಅವ್ರಿಗೆ ಕೇವಲ ಪಬ್ಲಿಸಿಟಿ ಮಾತ್ರ ಬೇಕು. ಇವತ್ತು ಪಬ್ಲಿಸಿಟಿಯಲ್ಲಿ ಕೂಡ ಇದ್ರನ್ನ ಏನಂತೀರಿ, ಇದು ಪಬ್ಲಿಸಿಟಿ ಅನ್ನೋದಕ್ಕಿಂತ ಇದು ಜನರಿಗೆ ಜೀವದ ಜೊತೆಲಿ ಆಟ ಆಡಂತ ಕೆಲಸ, ಜೀವದ ಜೊತೆಲಿ ಚೆಲ್ಲಾಟ ಆಗಂತ ಕೆಲಸ ಆಗ್ತದೆ. ಉದಾಹರಣೆಯಾಗಿ ಇವತ್ತು ಮುಖ್ಯಮಂತ್ರಿಗಳು ಅವತ್ತು ಸಭೆ ಕರೆದಂತ ಟೈಮಲ್ಲಿ ಅವ್ರು ಒಂದು ಡಿಸಿಷನ್ ತಗೋಬೇಕಾಯ್ತು. ಇದಕ್ಕೆ ಲ್ಯಾಬ್ಸ್ ಆದಂತ ಟೈಮಲ್ಲಿ ಯಾರಿಗೆ ಸಂಬಂಧಪಟ್ಟಿದಂತ ಯಾವುದೇ ಡೈರೆಕ್ಟರ್ಗಳಾಗಿರ್ಬೋದು ಅವ್ರನ್ನ ಸಸ್ಪೆಂಡ್ ಮಾಡಬೇಕಾಗಿತ್ತು. ಇವತ್ತು ಈ ಔಷಧ ಒಂದು ಸಾರಿ ನೀವೇ ಲ್ಯಾಬ್ಸ್ ಮಾಡ್ತೀರಿ, ನೀವೇ ಬ್ಲಾಕ್ ಲಿಸ್ಟ್ ಹಾಕ್ತೀರಿ. ಇನ್ನೊಂದು ನಿಮ್ಮ ವೈಸ್ ಚಾನ್ಸಲರ್ ಅವರು, ನಿಮ್ಮ ಮೆಡಿಕಲ್ ಕಾಲೇಜ್ದವರು ನೀವು ತನಿಖೆ ಮಾಡಿದಂಥ ಟೈಮಲ್ಲಿ ಕೂಡ ಬಿಕಾಸ್ ಆಫ್ ಐ ವಿ ಫ್ಲೂಯಿಡ್ಸ್ ಲ್ಯಾಬ್ಸೇಷನ್ ಇಂದ ಇಷ್ಟು ಸಾವಾಗ್ತದೆ ಅದೊಂದು ಗೊತ್ತಾಗ್ತದೆ. ಗೊತ್ತಾದಂಥ ಟೈಮಲ್ಲಿ ಕೂಡ ತಾವು ನೆಗ್ಲಿಜೆನ್ಸ್ ಮಾಡಿರೋ ಕಾರಣ, ಪುನಃ ಔಷಧ ಬಳಸಿರೋ ಕಾರಣ ಇವತ್ತು ಇಷ್ಟೊಂದು ಸಾವಾಗ್ತಾ ಇದಾವ. ಇನ್ನು ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಗೊತ್ತಾಗ್ತಲ್ಲ. ಅದಕ್ಕೋಸ್ಕರವಾಗಿ ನಾನು ಮುಖ್ಯಮಂತ್ರಿಗಳನ್ನ ಸ್ಟ್ರೇಟ್ ಅವೇ ಕೇಳೋದಿಷ್ಟೇ, ಮುಖ್ಯಮಂತ್ರಿಗಳೇ ನೀವು ಇಷ್ಟೊಂದು ಸಾವಾಗ್ಲಿಕ್ಕೆ ಕಾರಣ ನೀವೇ, ಸರ್ಕಾರನೇ ಹೊಣೆ. ಇದೇನಂತಿರಲ್ಲ, ಸರ್ಕಾರದ ಪ್ರಾಯೋಜಿತವಾದಂತ ಕೊಲೆ, ಇದು ಸರ್ಕಾರದ ಪ್ರಾಯೋಜಿತವಾದಂತ ಕೊಲೆ. ಬಾಣಂತಿಯರ ಸಾವು ಬಳ್ಳಾರಿ ಮತ್ತೆ ರಾಜ್ಯಾದ್ಯಂತ ಬಾಣಂತಿಯರ ಸಾವು ಸರ್ಕಾರಿ ಪ್ರಾಯೋಜಿತ ಕೊಲೆ. ಯಾವೊಬ್ಬ ಉಸ್ತುವಾರಿ ಮಂತ್ರಿ ಬಂದಿಲ್ಲ, ಮಾನ್ಯ ಆರೋಗ್ಯ ಸಚಿವರು ಬಂದಿಲ್ಲ. ಹಾಗಾದ್ರೆ ಇದವರಿಗೆ ಗಂಭೀರ ವಿಚಾರ ಅಲ್ವಾ ಸರ್? ಸದನದಲ್ಲಿ ಚರ್ಚೆ ಆಗತ್ತೆ, ಸಂಸತ್ನಲ್ಲಿ ಚರ್ಚೆ ಆಗತ್ತೆ, ಗಂಭೀರ ವಿಚಾರ ಅಲ್ವಾ? ಅವರು ಎಲ್ಲ ಮೂರು ಬಿಟ್ಟಂತ ಮಂದಿ, ಅವ್ರು ಎಲ್ಲೋ ಒಂದು ಕಡೆ ಅಧಿಕಾರಕ್ಕೆ ಬಂದ ನಂತರ ಅವ್ರ ಅಹಂಕಾರ ಅನ್ನಂಥದ್ದು ಕಣ್ಣುಗಳು ನೆತ್ತಿಗೆ ಬಂದಾವ. ಅವ್ರು ಯಾರನ್ನ ಮಾತಾಡಂತ ಸ್ಥಿತಿಯಲ್ಲಿಲ್ಲ. ಯಾವ ಮಂತ್ರಿಗಳು ಕೂಡ ಬಂದು ಇವತ್ತು ಆಸ್ಪತ್ರೆಗಳ ಭೇಟಿ ಕೊಡಂತ ಕೆಲಸ ಬೇಕಾಗಿಲ್ಲ. ಅಕಸ್ಮಾತ್ ಎಲ್ಲನ ಸಾವಾಗಿದೆ ನಾವು ಹೋಗ್ತಿದ್ವಿ ಆಸ್ಪತ್ರೆಗಳು. ಕೋವಿಡ್ ಸಂದರ್ಭದಲ್ಲಿ ಕೆಲಸ ಮಾಡಿದಂತ ಮಂದಿ ನಾವೆಲ್ಲ ಕೂಡ. ಕೋವಿಡ್ ಸಂದರ್ಭದಲ್ಲಿ ನಾವು ಎಷ್ಟು ಕೆಲಸ ಮಾಡಿದಂದ್ರೆ, ಅವತ್ತಿನ ಸಂದರ್ಭದಲ್ಲಿ ಎಲ್ಲ ಆಸ್ಪತ್ರೆಗಳಿಗೆ ಹೋಗಿ ಡಾಕ್ಟರ್ಗಳ ಧೈರ್ಯ ತುಂಬಿ ಎಲ್ಲವನ್ನು ಮಾಡಿ, ಎಲ್ಲವನ್ನು ಕೂಡ ಲಸಿಕೆ ಕೊಟ್ಟು ಅವ್ರ ಜೀವನ ಉಳಿಸಂತ ಕೆಲಸ ಮಾಡ್ತೀವಿ. ಇವತ್ತು ಆರಾಮಾಗಿ ಬೆಂಗಳೂರಲ್ಲಿ ಕುಂತು ಕಾಲಕ್ಷೇಪ ಮಾಡ್ತಾ ಇದಾರಾಗ್ಲಿ, ಯಾವ ಮಂತ್ರಿ ಕೂಡ ಬಂದು ಇಲ್ಲಿ ನೋಡ್ಬೇಕು, ಮಾತಾಡ್ಬೇಕು, ಇಷ್ಟೊಂದು ಬಾಣಂತರ ಸಾವಾಗ್ತಾ ಇದ್ರೆ ಏನಾಗಿದೆ ಅಂತ ತಿಳ್ಕೊಂಡಂತ ಸೌಜನ್ಯ ಕೂಡ ಅವ್ರಿಗೆ ಇಲ್ಲ. ಇನ್ನೊಂದು ವಿಚಾರ ಸರ್, ಪಾಪ ಆ ಮಗು ಕಣ್ತೆರೆಯುವ ಮುನ್ನವೇ ತಾಯಿಯನ್ನ ಕಳ್ಕೊಂಡಿದೆ. 2 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದಾರೆ. 2 ಲಕ್ಷ ರೂಪಾಯಿ ಪರಿಹಾರ ಸಾಕಾಗತ್ತಾ? ನೋಡಿ, ಅದು ಘೋಷಣೆ ಮಾಡಿರೋದು ಕೋಮು ಗಲಭೆಯಲ್ಲಿ ಮೃತಪಟ್ಟರೆ 5 ಲಕ್ಷ ರೂಪಾಯಿ ಕೊಡ್ತಾರೆ. ಆ ಹಸು ಗೂಸು ಇನ್ನೂ ಕೂಡ ಕಣ್ತೆರೆದಿಲ್ಲ, ತಾಯಿಯನ್ನು ಕಳ್ಕೊಂಡಿದೆ, 2 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದಾರೆ. ಯಾರೋ ಅಧಿಕಾರಿಯನ್ನ ಅಮಾನತ್ ಮಾಡಿದಾರಂತೆ, ಅವರಿಗೆ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡ್ಬೇಕು ಅನ್ನೋದು ಆಗ್ರಹ ಸರ್, ಜನಾಗ್ರಹ ಸರ್. ನೋಡ್ರಿ, ಅವ್ರಿಗೆ ಇವತ್ತು 100ಕ್ಕೂ ಹೆಚ್ಚು ಮಂದಿ ಬಾಣಂತಿಯರು ಯಾರು ಸತ್ತಾರೋ ಅವ್ರಿಗೆ 1 ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಬೇಕು. ಒಬ್ಬೊಬ್ಬರಿಗೆ 1 ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಬೇಕು. ಯಾಕಂದ್ರೆ ಇವತ್ತು ಇವ್ರು ಮಾಡಿರೋಂಥದ್ದು ತಪ್ಪು ಅನ್ನಂಥದ್ದು ಹೆಂಗಿದೆನಾ, ಬಿಕಾಸ್ ಆಫ್ ದೇರ್ ನೆಗ್ಲಿಜೆನ್ಸಿ, ಅವ್ರು ಗುಣಮಟ್ಟದಲ್ಲದಂತ ಔಷಧಗಳು ಕೊಟ್ಟಿರೋ ಕಾರಣ, ಅವರೇ ಸ್ವತಃ ಇದು ಪ್ರಾಯೋಜಿತವಾದಂತ ಕೊಲೆ ಆಗಿರೋ ಕಾರಣ, ಬಿಕಾಸ್ ಆಫ್ ಆರೋಗ್ಯ ಮಂತ್ರಿಗಳಂತ ದಿನೇಶ್ ಗುಂಡೂರಾವ್ ಅವರು ಎಲ್ಲಿ ಕೂಡ ವೀಕ್ಷಣೆಯನ್ನು ಮಾಡ್ಲಾರ್ದಂತೆ, ಎಲ್ಲಿ ಕೂಡ ಹೋಗಿ ಸಾಂತ್ವನ ಹೇಳಲಾರ್ದಂತೆ, ಅವತ್ತು ಡಾಕ್ಟರ್ಗಳ ಹತ್ರನಾಗಿ ಇಲ್ಲಿ ಇಷ್ಟೊಂದು ದೊಡ್ಡ ಗಂಭೀರ ಆಗ್ತಾ ಇದೆ ಅಂದ್ರಿಗಿನ ಇಡೀ ರಾಜ್ಯದಲ್ಲಿ ಇವತ್ತು ಎಲ್ಲೆಲ್ಲ ಆಗ್ತಾ ಇಲ್ಲ, ದಾವಣಗೆರೆದಲ್ಲಾಗಿದೆ, ಬಳ್ಳಾರಿಯಲ್ಲಾಗಿದೆ, ಎಲ್ಲಾ ಕಡೆ ಆದಂತ ಟೈಮಲ್ಲಿ ಕೂಡ ಎಲ್ಲೋ ಒಂದು ಕಡೆ ಹೋಗ್ಬೇಕಿತ್ತಲ್ಲ, ಹೋಗಿಲ್ಲ ಅನ್ನೋದ್ರಿಗೆ ಕಾರಣ ಏನಂದ್ರಿಗಿನ ಅವ್ರಿಗೆ ನೆಗ್ಲಿಜೆನ್ಸ್ ಆಗಿರೋ ಕಾರಣ, ಇದು ಸರ್ಕಾರದ ಪ್ರಾಯೋಜಿತ ಕೊಲೆ ಆಗಿರೋ ಕಾರಣ ಪ್ರತಿ ಕುಟುಂಬಕ್ಕೆ 1 ಕೋಟಿ ರೂಪಾಯಿ, ಒಬ್ಬೊಬ್ಬ ಬಾಣಂತಿಗೆ 1 ಕೋಟಿ ರೂಪಾಯಿ ಕೊಡ್ಬೇಕು ಪರಿಹಾರನ. ಇಲ್ಲ ಆದ್ರೆ ನಿಮ್ ಕೊಡಕ್ ಆಗಲ್ಲ ಅಂದ್ರೆ ನೀವು ತಪ್ಪನ್ನು ಒಪ್ಕೋಬೇಕು. ನಾವು ಒಪ್ಕೊಳಲ್ಲ, ನಾವು ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತೀವಿ, ಎಷ್ಟೇ ಮಂದಿ ಸತ್ರ ಪರವಾಗಿಲ್ಲ ಅಂದ್ರಿಗಿನ ಇದ್ರನ್ನ ಸಂಪೂರ್ಣವಾಗಿ ಯಾರು ತಪ್ಪಿತಸ್ಥರು ಅಂತೇಳಿ ಗೊತ್ತಾಗಬೇಕಂದ್ರೆ ಸಿಬಿಐ ಎಂಕ್ವೈರಿ ಕೊಡಬೇಕು. ಸರ್, ಈಗ ಬಡ ಜನರಿಗೆ ಲಕ್ಷ ಲಕ್ಷ ಕೊಟ್ಟು ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ಲಿಕ್ಕಾಗಲ್ಲ. ಜನ ಇವತ್ತು ಬಳ್ಳಾರಿಯ ಜಿಲ್ಲಾಸ್ಪತ್ರೆ ಅಂತ ಹೇಳಿದ್ರೆ ಕನಸಲ್ಲೂ ಕೂಡ ನಡುಗೋ ರೀತಿಯಲ್ಲಿ ಆಗಿದೆ. ಅಂಥವರಿಗೆ ತಾವು ಏನ್ ಭರವಸೆ ಕೊಡ್ತೀರಿ ಸರ್? ನೋಡ್ರಿ, ನಾನು ಅವತ್ತಿನ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿದ್ದಂತ ಬಡವರನ್ನ ಕಾಪಾಡಬೇಕು, ಆರೋಗ್ಯವನ್ನು ಕಾಪಾಡಬೇಕು, ಬಾಣಂತರನ್ನ ಕಾಪಾಡಬೇಕು ಅಂದೇಳಿ
ಇಡೀ ಇದು ಪಶ್ಚಿಮ ಬಂಗಾಳದ ಫಾರ್ಮಟಿಕಲ್ ಕಂಪನಿಯನ್ನು ಅವರು ಬ್ಲಾಕ್ ಲಿಸ್ಟ್ ಅಲ್ಲಿ ಹಾಕ್ತಾರ, ಬ್ಯಾನ್ ಮಾಡ್ತಾರ. ಬ್ಯಾನ್ ಮಾಡಿದಂತೆ ಅದೇ ಔಷಧನ ಖರೀದಿ ಮಾಡೋದ್ರ ಮೂಲಕ ಇವತ್ತು ಆ ಔಷಧ IV ಫ್ಲೂಯಿಡ್ಸ್ ಬಾಣಂತಿಯರು ಕೊಡೋದ್ರ ಮೂಲಕ ಇವತ್ತು ಇಷ್ಟೊಂದು ದೊಡ್ಡ ಸಾವು ಆಗ್ತಾ ಇದಾವ. ಆದ್ರೆ ಎಲ್ಲ ಒಂದು ಕಡೆ ಇಲ್ಲಿ ನೆಗ್ಲಿಜೆನ್ಸ್ ಆಫ್ ದ ಗವರ್ಮೆಂಟ್, ಅಂದ್ರೆ ಎಲ್ಲೋ ಒಂದು ಕಡೆ ಇವತ್ತು ಅವರು ಆರೋಗ್ಯ ಮಂತ್ರಿಗಳಂತ ದಿನೇಶ್ ಗುಂಡೂರಾವ್ ಅವ್ರು ಎಲ್ಲಿ 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 ಬಂದು ಇಷ್ಟೊಂದು ದೊಡ್ಡ ಸಾವು ಆಗ್ತಾ ಇದ್ರು ಕೂಡ, ಇಡೀ ರಾಜ್ಯದಲ್ಲಿ 100ಕ್ಕೂ ಹೆಚ್ಚು ಮಂದಿ ಬಾಣಂತಿಯರು ಸತ್ತಿದ್ರು ಕೂಡ ಆಸ್ಪತ್ರೆಗೆ ಭೇಟಿ ಕೊಟ್ಟಾನ? ಆಸ್ಪತ್ರೆಗೆ ಭೇಟಿ ಕೊಟ್ಟಿಲ್ಲ. ಸುಮ್ನೆ ಅಲ್ಲಿ ಬೆಂಗಳೂರಲ್ಲಿ ಕುಂತು ಮೀಡಿಯಾ ಮುಂದೆ ಮಾತಾಡ್ತಾನ. ಅಲ್ಲಿ ಮಾತಾಡೋದು ಬಿಟ್ಟರೆ ಯಾವ ಆಸ್ಪತ್ರೆಗೆ ಹೋಗಿ ಇಷ್ಟು ಮಂದಿ ಸಾವು ಆಗಿದಾರಲ್ಲ, ಅದಕ್ಕೆ ಕಾರಣ ಏನಂದೇಳಿ ಯಾವತ್ತೂ ಕೂಡ ಹುಡ್ಕಂತ ಕೆಲಸ ಮಾಡಿಲ್ಲ, ಯಾವತ್ತೂ ಕೂಡ ಆಸ್ಪತ್ರೆಗೆ ಭೇಟಿ ಕೊಟ್ಟಿಲ್ಲ. ಇಷ್ಟು ಮಂದಿ ಬಾಣಂತರಿಗೆ ಯಾವುದೇ ರೀತಿಯಲ್ಲಿ ಕೂಡ ಅವ್ರಿಗೆ ಸಾಂತ್ವನ ಹೇಳ್ಬೇಕಲ್ಲ, ಸಾಂತ್ವನ ಹೇಳಂತ ಕೆಲಸ ಕೂಡ ಆಗ್ಲಿಲ್ಲ. ಇವತ್ತು ಯಾರು ಸಾಂತ್ವನ ಹೇಳಂತ ಕೆಲಸ ಯಾರನ್ನ ಜಿಲ್ಲಾ ಮಂತ್ರಿಗಳು ಮಾಡಿದಾರ? ಇವತ್ತು ಮುಖ್ಯಮಂತ್ರಿಗಳು ಏನನ್ನ ಮಾಡಿದಾರ? ಯಾರು ಮಾಡಿಲ್ಲ. ಅವ್ರಿಗೆ ಏನಪ್ಪಾ ಬೇಕಾಗಿದ್ದೇನಪ್ಪಾ ಅಂದ್ರಿಗಿನ ಅವ್ರಿಗೆ ಕೇವಲ ಪಬ್ಲಿಸಿಟಿ ಮಾತ್ರ ಬೇಕು. ಇವತ್ತು ಪಬ್ಲಿಸಿಟಿಯಲ್ಲಿ ಕೂಡ ಇದ್ರನ್ನ ಏನಂತೀರಿ, ಇದು ಪಬ್ಲಿಸಿಟಿ ಅನ್ನೋದಕ್ಕಿಂತ ಇದು ಜನರಿಗೆ ಜೀವದ ಜೊತೆಲಿ ಆಟ ಆಡಂತ ಕೆಲಸ, ಜೀವದ ಜೊತೆಲಿ ಚೆಲ್ಲಾಟ ಆಗಂತ ಕೆಲಸ ಆಗ್ತದೆ. ಉದಾಹರಣೆಯಾಗಿ ಇವತ್ತು ಮುಖ್ಯಮಂತ್ರಿಗಳು ಅವತ್ತು ಸಭೆ ಕರೆದಂತ ಟೈಮಲ್ಲಿ ಅವ್ರು ಒಂದು ಡಿಸಿಷನ್ ತಗೋಬೇಕಾಯ್ತು. ಇದಕ್ಕೆ ಲ್ಯಾಬ್ಸ್ ಆದಂತ ಟೈಮಲ್ಲಿ ಯಾರಿಗೆ ಸಂಬಂಧಪಟ್ಟಿದಂತ ಯಾವುದೇ ಡೈರೆಕ್ಟರ್ಗಳಾಗಿರ್ಬೋದು ಅವ್ರನ್ನ ಸಸ್ಪೆಂಡ್ ಮಾಡಬೇಕಾಗಿತ್ತು. ಇವತ್ತು ಈ ಔಷಧ ಒಂದು ಸಾರಿ ನೀವೇ ಲ್ಯಾಬ್ಸ್ ಮಾಡ್ತೀರಿ, ನೀವೇ ಬ್ಲಾಕ್ ಲಿಸ್ಟ್ ಹಾಕ್ತೀರಿ. ಇನ್ನೊಂದು ನಿಮ್ಮ ವೈಸ್ ಚಾನ್ಸಲರ್ ಅವರು, ನಿಮ್ಮ ಮೆಡಿಕಲ್ ಕಾಲೇಜ್ದವರು ನೀವು ತನಿಖೆ ಮಾಡಿದಂಥ ಟೈಮಲ್ಲಿ ಕೂಡ ಬಿಕಾಸ್ ಆಫ್ IV ಫ್ಲೂಯಿಡ್ಸ್ ಲ್ಯಾಬ್ಸೇಷನ್ ಇಂದ ಇಷ್ಟು ಸಾವಾಗ್ತದೆ ಅದೊಂದು ಗೊತ್ತಾಗ್ತದೆ. ಗೊತ್ತಾದಂಥ ಟೈಮಲ್ಲಿ ಕೂಡ ತಾವು ನೆಗ್ಲಿಜೆನ್ಸ್ ಮಾಡಿರೋ ಕಾರಣ, ಪುನಃ ಔಷಧ ಬಳಸಿರೋ ಕಾರಣ ಇವತ್ತು ಇಷ್ಟೊಂದು ಸಾವಾಗ್ತಾ ಇದಾವ. ಇನ್ನು ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಗೊತ್ತಾಗ್ತಲ್ಲ. ಅದಕ್ಕೋಸ್ಕರವಾಗಿ ನಾನು ಮುಖ್ಯಮಂತ್ರಿಗಳನ್ನ ಸ್ಟ್ರೇಟ್ ಅವೇ ಕೇಳೋದಿಷ್ಟೇ, ಮುಖ್ಯಮಂತ್ರಿಗಳೇ ನೀವು ಇಷ್ಟೊಂದು ಸಾವಾಗ್ಲಿಕ್ಕೆ ಕಾರಣ ನೀವೇ, ಸರ್ಕಾರನೇ ಹೊಣೆ. ಇದೇನಂತಿರಲ್ಲ, ಸರ್ಕಾರದ ಪ್ರಾಯೋಜಿತವಾದಂತ ಕೊಲೆ, ಇದು ಸರ್ಕಾರದ ಪ್ರಾಯೋಜಿತವಾದಂತ ಕೊಲೆ. ಬಾಣಂತಿಯರ ಸಾವು ಬಳ್ಳಾರಿ ಮತ್ತೆ ರಾಜ್ಯಾದ್ಯಂತ ಬಾಣಂತಿಯರ ಸಾವು ಸರ್ಕಾರಿ ಪ್ರಾಯೋಜಿತ ಕೊಲೆ. ಯಾವೊಬ್ಬ ಉಸ್ತುವಾರಿ ಮಂತ್ರಿ ಬಂದಿಲ್ಲ, ಮಾನ್ಯ ಆರೋಗ್ಯ ಸಚಿವರು ಬಂದಿಲ್ಲ. ಹಾಗಾದ್ರೆ ಇದವರಿಗೆ ಗಂಭೀರ ವಿಚಾರ ಅಲ್ವಾ ಸರ್? ಸದನದಲ್ಲಿ ಚರ್ಚೆ ಆಗತ್ತೆ, ಸಂಸತ್ನಲ್ಲಿ ಚರ್ಚೆ ಆಗತ್ತೆ, ಗಂಭೀರ ವಿಚಾರ ಅಲ್ವಾ? ಅವರು ಎಲ್ಲ ಮೂರು ಬಿಟ್ಟಂತ ಮಂದಿ, ಅವ್ರು ಎಲ್ಲೋ ಒಂದು ಕಡೆ ಅಧಿಕಾರಕ್ಕೆ ಬಂದ ನಂತರ ಅವ್ರ ಅಹಂಕಾರ ಅನ್ನಂಥದ್ದು ಕಣ್ಣುಗಳು ನೆತ್ತಿಗೆ ಬಂದಾವ. ಅವ್ರು ಯಾರನ್ನ ಮಾತಾಡಂತ ಸ್ಥಿತಿಯಲ್ಲಿಲ್ಲ. ಯಾವ ಮಂತ್ರಿಗಳು ಕೂಡ ಬಂದು ಇವತ್ತು ಆಸ್ಪತ್ರೆಗಳ ಭೇಟಿ ಕೊಡಂತ ಕೆಲಸ ಬೇಕಾಗಿಲ್ಲ. ಅಕಸ್ಮಾತ್ ಎಲ್ಲನ ಸಾವಾಗಿದೆ ನಾವು ಹೋಗ್ತಿದ್ವಿ ಆಸ್ಪತ್ರೆಗಳು. ಕೋವಿಡ್ ಸಂದರ್ಭದಲ್ಲಿ ಕೆಲಸ ಮಾಡಿದಂತ ಮಂದಿ ನಾವೆಲ್ಲ ಕೂಡ. ಕೋವಿಡ್ ಸಂದರ್ಭದಲ್ಲಿ ನಾವು ಎಷ್ಟು ಕೆಲಸ ಮಾಡಿದಂದ್ರೆ, ಅವತ್ತಿನ ಸಂದರ್ಭದಲ್ಲಿ ಎಲ್ಲ ಆಸ್ಪತ್ರೆಗಳಿಗೆ ಹೋಗಿ ಡಾಕ್ಟರ್ಗಳ ಧೈರ್ಯ ತುಂಬಿ ಎಲ್ಲವನ್ನು ಮಾಡಿ ಎಲ್ಲವನ್ನು ಕೂಡ ಲಸಿಕೆ ಕೊಟ್ಟು ಅವ್ರ ಜೀವನ ಉಳಿಸಂತ ಕೆಲಸ ಮಾಡ್ತೀವಿ. ಇವತ್ತು ಆರಾಮಾಗಿ ಬೆಂಗಳೂರಲ್ಲಿ ಕುಂತು ಕಾಲಕ್ಷೇಪ ಮಾಡ್ತಾ ಇದಾರಾಗ್ಲಿ, ಯಾವ ಮಂತ್ರಿ ಕೂಡ ಬಂದು ಇಲ್ಲಿ ನೋಡ್ಬೇಕು, ಮಾತಾಡ್ಬೇಕು, ಇಷ್ಟೊಂದು ಬಾಣಂತರ ಸಾವಾಗ್ತಾ ಇದ್ರೆ ಏನಾಗಿದೆ ಅಂತ ತಿಳ್ಕೊಂಡಂತ ಸೌಜನ್ಯ ಕೂಡ ಅವ್ರಿಗೆ ಇಲ್ಲ. ಇನ್ನೊಂದು ವಿಚಾರ ಸರ್, ಪಾಪ ಆ ಮಗು ಕಣ್ತೆರೆಯುವ ಮುನ್ನವೇ ತಾಯಿಯನ್ನ ಕಳ್ಕೊಂಡಿದೆ. 2 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದಾರೆ. 2 ಲಕ್ಷ ರೂಪಾಯಿ ಪರಿಹಾರ ಸಾಕಾಗತ್ತಾ? ನೋಡಿ, ಅದು ಘೋಷಣೆ ಮಾಡಿರೋದು ಕೋಮು ಗಲಭೆಯಲ್ಲಿ ಮೃತಪಟ್ಟರೆ 5 ಲಕ್ಷ ರೂಪಾಯಿ ಕೊಡ್ತಾರೆ. ಆ ಹಸು ಗೂಸು ಇನ್ನೂ ಕೂಡ ಕಣ್ತೆರೆದಿಲ್ಲ, ತಾಯಿಯನ್ನು ಕಳ್ಕೊಂಡಿದೆ. 2 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದಾರೆ. ಯಾರೋ ಅಧಿಕಾರಿಯನ್ನ ಅಮಾನತ್ ಮಾಡಿದಾರಂತೆ, ಅವರಿಗೆ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡ್ಬೇಕು ಅನ್ನೋದು ಆಗ್ರಹ ಸರ್, ಜನಾಗ್ರಹ ಸರ್. ನೋಡ್ರಿ, ಅವ್ರಿಗೆ ಇವತ್ತು 100ಕ್ಕೂ ಹೆಚ್ಚು ಮಂದಿ ಬಾಣಂತಿಯರು ಯಾರು ಸತ್ತಾರೋ ಅವ್ರಿಗೆ 1 ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಬೇಕು. ಒಬ್ಬೊಬ್ಬರಿಗೆ 1 ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಬೇಕು. ಯಾಕಂದ್ರೆ ಇವತ್ತು ಇವ್ರು ಮಾಡಿರಂತದ್ದು ತಪ್ಪು ಅನ್ನಂಥದ್ದು ಹೆಂಗಿದೆನಾ, ಬಿಕಾಸ್ ಆಫ್ ದೇರ್ ನೆಗ್ಲಿಜೆನ್ಸಿ, ಅವ್ರು ಗುಣಮಟ್ಟದಲ್ಲದಂತ ಔಷಧಗಳು ಕೊಟ್ಟಿರೋ ಕಾರಣ, ಅವರೇ ಸ್ವತಃ ಇದು ಪ್ರಾಯೋಜಿತವಾದಂತ ಕೊಲೆ ಆಗಿರೋ ಕಾರಣ, ಬಿಕಾಸ್ ಆಫ್ ಆರೋಗ್ಯ ಮಂತ್ರಿಗಳಂತ ದಿನೇಶ್ ಗುಂಡೂರಾವ್ ಅವರು ಎಲ್ಲಿ ಕೂಡ ವೀಕ್ಷಣೆಯನ್ನು ಮಾಡ್ಲಾರ್ದಂತೆ, ಎಲ್ಲಿ ಕೂಡ ಹೋಗಿ ಸಾಂತ್ವನ ಹೇಳಲಾರ್ದಂತೆ, ಅವತ್ತು ಡಾಕ್ಟರ್ಗಳ ಹತ್ರನಾಗಿ ಇಲ್ಲಿ ಇಷ್ಟೊಂದು ದೊಡ್ಡ ಗಂಭೀರ ಆಗ್ತಾ ಇದೆ ಅಂದ್ರಿಗಿನ ಇಡೀ ರಾಜ್ಯದಲ್ಲಿ ಇವತ್ತು ಎಲ್ಲೆಲ್ಲ ಆಗ್ತಾ ಇಲ್ಲ, ದಾವಣಗೆರೆದಲ್ಲಾಗಿದೆ, ಬಳ್ಳಾರಿಯಲ್ಲಾಗಿದೆ, ಎಲ್ಲಾ ಕಡೆ ಆದಂತ ಟೈಮಲ್ಲಿ ಕೂಡ ಎಲ್ಲೋ ಒಂದು ಕಡೆ ಹೋಗ್ಬೇಕಿತ್ತಲ್ಲ, ಹೋಗಿಲ್ಲ ಅನ್ನೋದ್ರೆ ಕಾರಣ ಏನಂದ್ರಿಗಿನ ಅವ್ರಿಗೆ ನೆಗ್ಲಿಜೆನ್ಸ್ ಆಗಿರೋ ಕಾರಣ, ಇದು ಸರ್ಕಾರದ ಪ್ರಾಯೋಜಿತ ಕೊಲೆ ಆಗಿರೋ ಕಾರಣ ಪ್ರತಿ ಕುಟುಂಬಕ್ಕೆ 1 ಕೋಟಿ ರೂಪಾಯಿ, ಒಬ್ಬೊಬ್ಬ ಬಾಣಂತಿಗೆ 1 ಕೋಟಿ ರೂಪಾಯಿ ಕೊಡ್ಬೇಕು ಪರಿಹಾರನ. ಇಲ್ಲ ಆದ್ರೆ ನಿಮ್ ಕೊಡಕ್ ಆಗಲ್ಲ ಅಂದ್ರೆ ನೀವು ತಪ್ಪನ್ನು ಒಪ್ಕೋಬೇಕು. ನಾವು ಒಪ್ಕೊಳಲ್ಲ, ನಾವು ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತೀವಿ, ಎಷ್ಟೇ ಮಂದಿ ಸತ್ತಿರ ಪರವಾಗಿಲ್ಲ ಅಂದ್ರಿಗಿನ ಇದ್ರನ್ನ ಸಂಪೂರ್ಣವಾಗಿ ಯಾರು ತಪ್ಪಿದಸ್ತರ ಅಂತೇಳಿ ಗೊತ್ತಾಗಬೇಕಂದ್ರೆ CBI ಎಂಕ್ವೈರಿ ಕೊಡಬೇಕು. ಸರ್, ಈಗ ಬಡ ಜನರಿಗೆ ಲಕ್ಷ ಲಕ್ಷ ಕೊಟ್ಟು ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ಲಿಕ್ಕಾಗಲ್ಲ. ಜನ ಇವತ್ತು ಬಳ್ಳಾರಿಯ ಜಿಲ್ಲಾಸ್ಪತ್ರೆ ಅಂತ ಹೇಳಿದ್ರೆ ಕನಸಲ್ಲೂ ಕೂಡ ನಡುಗೋ ರೀತಿಯಲ್ಲಿ ಆಗಿದೆ. ಅಂಥವರಿಗೆ ತಾವು ಏನ್ ಭರವಸೆ ಕೊಡ್ತೀರಿ ಸರ್? ನೋಡ್ರಿ, ನಾನು ಅವತ್ತಿನ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿದ್ದಂತ ಬಡವರನ್ನ ಕಾಪಾಡಬೇಕು, ಆರೋಗ್ಯವನ್ನು ಕಾಪಾಡಬೇಕು, ಬಾಣಂತರನ್ನ ಕಾಪಾಡಬೇಕು ಅಂದೇಳಿ